ಸರ್ ಇವಾಗ ಕರೆಕ್ಟ್ ಹುಕ್ಕೇರಿ ವಿದ್ಯುತ್ ಸಹಕಾರ ಕ್ಷೇತ್ರಕ್ಕೆ ಈಗ ಆಲ್ರೆಡಿ ಚುನಾವಣೆ ನಡೀತೈತಿ. ಈಗೆಲ್ಲ ಅಡ್ಡಾಡ್ತೀವಿ, ಅದ್ರ ಬಗ್ಗೆ ಏನು ಏನಿಲ್ಲ. ಅದಕ್ಕೆ ಈಗ ನಾವು DCC ಬ್ಯಾಂಕ್ ಚುನಾವಣೆ ನಾವು ಅನ್ನ ಸ್ವಲ್ಪ ಎಲ್ಲರೂ ಬ್ಯುಸಿ ಇದ್ದೀವಿ. ಸೊ ನಿನ್ನೆ ಉಸ್ತುವಾರಿ ಸಚಿವರು ನಾವೆಲ್ಲ ಮೀಟಿಂಗ್ ಮಾಡಿ ಸೊ ಇವತ್ತಿನ ನಮಗೂ ಅನ್ನ ಸ್ವಲ್ಪ ಜಿಲ್ಲೆಯವರಿಗೆ ಅಂದರೆ 6 ಜಡ್ತಿ ನೀವು 2 ದಿವಸನಾಗ ಅದ್ರ ಪ್ರಚಾರ ಮಾಡಿ ಅಥವಾ ಕಾರ್ಯಕ್ರಮ ಮಾಡಿ ಮುಗಿಸ್ಬೇಕಂತೀರಿ. ಅದಕ್ಕೆ ಇವತ್ತು 3 ಜಡ್ತಿ ಮಾಡತ್ತೀವಿ, ನಾಳೆ 3 ಜಡ್ತಿ ಮಾಡ್ತೀವಿ. ಮಾಡಿ ಅದು ಮುಗಿದ ನಂತರ ಪ್ರತಿ ಹಳ್ಳಿಗೂ ಹೋಗಬೇಕು, ಎಲ್ಲರಿಗೂ ಅಪ್ರೋಚ್ ಆಗ್ಬೇಕಂತ ಹಿಂಗೆ ಪ್ಲ್ಯಾನ್ ಮಾಡ್ಕೊಂಡ್ರಿ. ಟೈಮ್ ಶಾರ್ಟ್ ಐತೆ, ಎಷ್ಟು ಸಾಧ್ಯ ಆಗ್ತೈತೆ ಎಲ್ಲರಿಗೂ ಭೇಟಿ ಆಗ್ತೀವಿ, ಕನ್ವಿನ್ಸ್ ಮಾಡ್ತೀವಿ, ರಿಕ್ವೆಸ್ಟ್ ಮಾಡ್ತೀವಿ. ಅಂದ್ರೆ ಅವ್ರು ಏನಾರ ಅಪಪ್ರಚಾರ ಮಾಡಿದ್ರೆ ಅದಕ್ಕೆ ಒಟ್ಟೆಲ್ಲ ಒಳ್ಳೆಯ ವಾತಾವರಣ ಐತೆ ಅಂತ ಅನಿಸ್ತಿದ್ರೆ ನಾ ಏನಲ್ಲ ಅವ್ರು ತಪ್ಪು ಮಾಡಿದವ್ರು ನಾವು ತಪ್ಪು ಅದನ್ನು ನಿರ್ಣಯ ತೊಗೊಳ್ಳೋಂಥ ಶಕ್ತಿ ದೇವರು ಮತದಾರ ಕೊಟ್ಟಿದ್ರು. 28ಕ್ಕೆ ಒಳ್ಳೆ ನಿರ್ಣಯ ತೊಗೊಳ್ಬಾರ್ದು ವಿನಂತಿ ಮಾಡ್ಕೊಂಡು ತೊಗೊಂಡ್ರೆ ಒಳ್ಳೇದಾಗ್ತದೆ. ಸರ್ ಇನ್ನೇನು ಚುನಾವಣೆ ಹತ್ತಿರ ಬಂತು, ಇನ್ನೂ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿಲ್ಲ, ಏನೋ ಜನರಲ್ಲೇ ಗೊಂದಲ ಐತಿ ಅದ್ರ ಬಗ್ಗೆ. ಈಗ ಅಭ್ಯರ್ಥಿಗಳ್ರಿ ಸೊ ಘೋಷಣೆ ಮಾಡ್ತೀವಿ. ನಾನು ಸಂಕೇಶ್ವರದಾಗ ಒಂದು ಫಂಕ್ಷನ್ದಾಗ ಹೇಳಿದ್ದೆ, ನಾವು ಹಳ್ಳಿ ಮಂದಿಗೆನ ಕಂಟಿನ್ಯೂ ಮಾಡ್ತು ಅಂತ ಹೇಳಿದ್ವಿ. ಈಗ ಚರ್ಚೆ ಏನು ಬರಾಕತ್ತೈತ್ರಿ ನಮ್ಮೆಲ್ಲ ಕಾರ್ಯಕರ್ತರು ಮುಖಂಡರು ಅಂದ್ರೆ ನಿಮಿತ್ತವಾಗಿ ಈಗ ಆಲ್ರೆಡಿ ಬಿಲ್ ತುಂಬಾತಾರ ಅಂತ ಕೆಲವೊಂದಿಷ್ಟು ಜನ ಅನ್ನತ್ತಾರೆ. ಯಾಕಂತಂದ್ರೆ ಮತದಾರಗಳು ಏನು ವೋಟಿಂಗ್ ಅವ್ರಿಗೆ ಚುನಾವಣೆ ಬಂದೈತನಂತಲೇ ಓಟ್ ಈಗ ನಮ್ಮ ಬಿಲ್ಗಳು ತುಂಬಾತಾವ್ರು ವೋಟರ್ಸ್ಗಳು ಓಟರ್ಸ್ ತುಂಬಾತಾರೆ. ಯಾರು ತುಂಬಾತಾರೆ ಅಲ್ಲಲ್ಲ, ವೋಟರ್ಸ್ಗಳ ಕಡೆಂದ್ರೆ ಈಗ ಏನು ಬಿಲ್ ಬಾಕಿ ಬಿಲ್ಗಳು ಇವಾಗ ತುಂಬಾತಾರು. ಈ ಥರ ಒಂದು ಪ್ರಚಾರ ಎದ್ದೈತ್ರಿ. ಎಲೆಕ್ಷನ್ ಅಂತ ಏನು ಮಾಡೋಕ್ಕಾಗಲ್ಲ. ಈಗ ಕೆಲವೊಂದು ವೋಟಿಂಗ್ ಬರೋಂಗೆ ಕಟ್ಬಾಕಿರಬಾರ್ದು ಅಂತ ಸ್ವಾಭಾವಿಕ ಅವ್ರು ತುಂಬ್ತಾರೆ ರೀ. ಯಾಕಂದ್ರೆ ತುಂಬಿದಿಲ್ಲ ಅಂದ್ರೆ ಓಟ್ ಬರೋದಿಲ್ಲ. ತುಂಬಿರಿ ಏನು ತಪ್ಪಿಲ್ಲ, ಎಲ್ಲ ತುಂಬಿ ವೋಟಿಂಗ್ ಬಂದರೆ ಒಳ್ಳೇದು ರೀ. ಯಾರ್ದು ಬರಬಾರ್ದು, ನಾಳೆ ಡಿಸ್ಪ್ಯೂಟ್ ಆಯ್ತು ಮತ್ತು ಎಲ್ಲರೂ ಅದು ಲೀಗಲ್ ಕಾಂಪ್ಲಿಕೇಶನ್ ಆಗಬಾರ್ದು. ತುಂಬ್ರಿ ಒಳ್ಳೆ ತುಂಬಿ ಎಲ್ಲರೂ ವೋಟಿಂಗ್ ಬರಲಿ. ಯಾಕಂದ್ರೆ 60,000 ಮ್ಯಾಲೆ ಓಟ್ ಬರ್ಬೋದು ರೀ. ಅಂದ್ರೆ ನಿಮ್ಮದು ಒಂದು ಇದು ಹುಕ್ಕೇರಿ ವಿಧಾನಸಭಾ ಕ್ಷೇತ್ರ ಹುಕ್ಕೇರಿ ವಿದ್ಯುತ್ ಸಹಕಾರ ಸಂಘದ ಮಿನಿ ವಿಧಾನಸಭೆ ಚುನಾವಣೆ ಆದಂಗೆ